ನಮಸ್ಕಾರ ರೀ ಎಲ್ಲರಿಗೂ. ಹರೇ ಕೃಷ್ಣ. ಇವತ್ತು ನಮ್ಮ ರಾಣಿದು ರುಟೀನ್ ಹೆಂಗಿರ್ತೈತಿ ನೋಡ್ಕೊಂಬರ್ನು ಬರ್ರಿ. ಸೆಕೆಂಡ್ ವ್ಯಾಕ್ಸಿನೇಷನ್ ಆಗಾನ ಅವಳಿಗೆ ಒಂದೆರಡು ಸಿರಪ್ಪನ್ನು ಕೊಟ್ಟಾರ್ರಿ, ಡೈಲಿ ಕುಡಿಸು ಅಂಥೇಳಿ. 2 ಹೊತ್ತಿಂದು ಸಿರಪ್ ಹಾಕ್ಬೇಕ್ರಿ ಆಕಿಗೆ. ಸೊ ಈಗ ಅವಳಿಗೆ ಹಸುವಾಗಿತ್ತು, ನಮ್ಗೆ ಒದ್ರಾಕತ್ತಿದ್ಲು. ಆಕಿದಷ್ಟು ಪ್ಲೇಟ್ ಎಲ್ಲ ತೊಳ್ಯಾತೀನಿ ರೀ. ಡೈಲಿ ಪ್ಲೇಟ್ ಸಪ್ಳ ಆಯ್ತಪ್ಪ ಅಂತಂದ್ರೆ ಪ್ಲೇಟ್ ತೊಳ್ಯಾಕೆ ಬಿಡಂಗಿಲ್ಲ ರೀ. ಇಲ್ಲಿ ಬಿಟ್ಟ ನೋಡ್ರಿ, ಪ್ಲೇಟ್ ತೊಳ್ಯಾಕೆ ಬಿಡೋಳು. ನಾ ಸಣ್ಣಾಗಿರ್ತಾಗಿಂದ ನನಗೆ ಬೆಕ್ಕ ನಾಯಿ ಸಾಕೋದಂದ್ರೆ ಭಾಳ ಇಷ್ಟ ರೀ. ಮನ್ಯಾಗೆಲ್ಲ ಬೈದರು, ನಾನು ಕೇಳ್ತಿರ್ಲಿಲ್ಲ ರೀ. ಬೆಕ್ಕ ಅದು ತರೋದು ಮಾಡತ್ತೀನಿ ರೀ. ಈಗ ಅವಳಿಗೆ ನಾಷ್ಟ ಎಲ್ಲ ಮಾಡಿಸೇನ್ರಿ. ಸಿರಪ್ ಹಾಕೋ ಟೈಮ. ಸಿರಪ್ ನೋಡಿಲ್ಲ ಅಂದ್ರೆ ಸಾಕ್ರಿ, ಆಕಿ ಗೊತ್ತಾಗಿಬಿಡ್ತೈತಿ ಇನ್ನು ನನಗೆ ಔಷಧ ಹಾಕ್ತಾರೋ ಅಂಥೇಳಿ ಓಡಾಕತ್ತಿ ಬಿಡ್ತಾಳು. ಆದ್ರೂ ನಾನು ಗಚ್ಚಂಗೆ ಹಿಡ್ಕೊಂಡು ಕೂತೀನಿ ರೀ ಈಕಿನ. ನನ್ನ ನೇಚರ್ ಬಗ್ಗೆ ಹೇಳ್ಬೇಕಂತಂದ್ರೆ, ನಾನು ಜನರನ್ನ ಜಾಸ್ತಿ ನಂಬೋದಕ್ಕಿಂತಲೂ ಪ್ರಾಣಿಗಳನ್ನ ಜಾಸ್ತಿ ಪ್ರೀತಿಸ್ತೀನಿ ರೀ. ಹಾಗೆ ಭಾಳಷ್ಟು ನಂಬ್ತೀನಿ ರೀ. ಹಂಗೆ ಪುಸ್ತಕ ಓದು ಹೊತ್ನ್ಯಾಗ ಕೆಲವೊಂದಿಷ್ಟು ಲೈನ್ಗಳು ನನಗೆ ಬಹಳ ಮನಸ್ಸಿಗೆ ಬಂದು ರೀ. ಅವು ಯಾವಪ್ಪ ಅಂತಂದ್ರೆ, ಬದುಕು ನಿಧಾನವಾಗಿ ಪಾಠ ಕಲಿಸುತ್ತದೆ. ನಮ್ಮತನವನ್ನು ಅಡವಿಟ್ಟು ಯಾರನ್ನೂ ನಾವು ಪ್ರೀತಿಸುವ ಅಗತ್ಯವಿಲ್ಲ, ಏಕೆಂದರೆ ಇಲ್ಲಿ ಯಾರೂ ಯಾರಿಗೂ ಅನಿವಾರ್ಯರಲ್ಲ. ಸ್ವಲ್ಪ ಜನ ನಮ್ಮನ್ನು ಇಷ್ಟಪಡುತ್ತಾರೆ, ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟಿಸುತ್ತಾರೆ, ಇನ್ನು ಸ್ವಲ್ಪ ಜನ ತಮ್ಮ ಅವಶ್ಯಕತೆಗಳಿಗಾಗಿ ಬಳಸಿಕೊಳ್ಳುತ್ತಾರೆ. ಈ ಲೈನ್ ನನಗೆ ಬಹಳಷ್ಟು ಮನಸ್ಸಿಗೆ ಹಿಡಿಸ್ತ್ರಿ. ನಮ್ಮ ಟಾಮಿ ಮತ್ತು ರಾಣಿ, ಚಾರು ಎಲ್ಲರೂ ನಾಷ್ಟ ಮಾಡಿ ಆಟ ಆಡಕತ್ತಿದ್ರಿ. ಫೈನಲಿ ನಾನು ನಾಷ್ಟ ಮಾಡಕ್ಕೆ ಕುಂತೇ ಬಿಟ್ಟಿನ್ರಿ. ಅವರಿಗೆ ಫಸ್ಟ್ ನಾಷ್ಟಕ್ಕೆ ಹಾಕಿ, ಊಟ ಆಗಿರ್ಬೋದು ನಾಷ್ಟ ಆಗಿರ್ಬೋದು ಅವರಿಗೆ ಫಸ್ಟ್ ಹಾಕಿ ಆಮೇಲೆ ನಾವು ಉಣ್ತೀನಿ ರೀ. ಇಲ್ಲಿ ನಾನು ಹಿಂಗ್ಯಾಕೆ ಕೂತೀನಿ ಅಂತ ಹೇಳಿ ನೀವು ಯೋಚನೆ ಮಾಡ್ತಿರ್ಬೋದ್ರಿ. ನಮ್ಮ ರಾಣಿ ಭಾಳಷ್ಟು ಕಾಡಾಕತ್ತಿದ್ಲು, ಕಾಲಾಗ ಬರತ್ತಿದ್ಲು. ಸೊ ಸಿಟ್ಟಿಗೇರಿ ನಾನು ಕಟ್ಟಿ ಹಾಕಿಬಿಟ್ಟಿನಿ ರೀ ಆಕಿನ. ಸೊ ಇದೇ ರೀತಿ ಮುಂದಿನ ವ್ಯಾಕ್ಸಿನೇಷನ್ ಹಾಕುತಕ ನಮ್ಮ ರಾಣಿ ರೊಟ್ಟಿನ ಇದೇ ರೀತಿ ಹೋಗಿರ್ತೈತ್ರಿ. ನಿಮ್ಗೆಲ್ಲರಿಗೂ ಈ ಮಿನಿ ವ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಂಡೇನ್ರಿ. ಸಿಗುಣ್ರಿ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿ ಇರ್ರಿ. ಟೇಕ್ ಕೇರ್. ಬಾಯ್ ಬಾಯ್.